ಹೆಣ್ಣಿನ ಮೂಕರೋದನ ಕವನ ವಾಚನ. ರಚನೆ ವಾಚನ ಸಾಯಿನಾಥ್ ಎಚ್ ನಾಯ್ಕ್ ಅಂಕೋಲ. ಕೆಲವೊಮ್ಮೆ ಹೆಣ್ಣು ತನಗಾದ ಕೈ ಅನುಭವಗಳನ್ನು ಯಾರಿಗೂ ಹೇಳದೆ ಮರ್ಯಾದೆಗೆ ಅಂಜಿ ತನ್ನೊಳಗೆ ಅಡಗಿಸಿಡುತ್ತಾಳೆ. ಈ ಹೆಣ್ಣಿನ ಹೇಳಲಾರದ ನೋವು ನನ್ನ ಕವನದ ಅಕ್ಷರ ರೂಪವಾಗಿ ಬಂದಿದೆ. ಯಾವುದೇ ಸ್ಥಳದಲ್ಲಾಗಲಿ ಯಾವುದೇ ರೂಪದಲ್ಲಾಗಲಿ ಹೆಣ್ಣಿನ ಮಾನ ಸಮ್ಮಾನ ಸ್ವಾತಂತ್ರ್ಯವನ್ನು ರಕ್ಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ನಮಸ್ಕಾರ, ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಾಯಿನಾಥ್ ಎಚ್ ನಾಯ್ಕ್. ನಾನೇ ಬರೆದಿರುವ ಸುರಕ್ಷಿತ ಕವನಗಳನ್ನು ನನ್ನದೇ ಆದ ಕವನದ ಮನೆ ಎಂಬ ಈ ಯೂಟ್ಯೂಬ್ ಚಾನಲ್ನ ಕಾವ್ಯ ವೇದಿಕೆಯಲ್ಲಿ ವಾಚನ ಮಾಡುತ್ತಿರುವೆ. ಇಷ್ಟಪಟ್ಟವರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇಂದಿನ ನನ್ನ ಕವನ ವಾಚನದ ವಿಷಯ ವಸ್ತು ಅಬಲೆಯ ಮೂಕರೋದನ. ಅಬಲೆಯ ಮೂಕರೋದನ. ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಇಂದಿನ ದಿನಗಳಲ್ಲಿ ಮಹಿಳೆಯರು ತಾವು ಕರ್ತವ್ಯ ನಿರ್ವಹಿಸುತ್ತಿರುವ ಯಾವುದೇ ಕ್ಷೇತ್ರದಲ್ಲಾಗಲಿ ಕೆಲವು ಕಾಮದ ಕೆಟ್ಟ ಕಣಗಳಿಂದ ಅನುಭವಿಸುತ್ತಿರುವ ಹೇಳಲಾಗದ ಮೂಕ ರೋದನವೇ ಈ ನನ್ನ ಕವನವಾಗಿದೆ. ಈ ವಿಷಯವಾಗಿ ಸರ್ಕಾರದ ಕಾನೂನು ಜಾರಿಯಲ್ಲಿದ್ದರೂ ಆ ಕಾನೂನು ಇನ್ನೂ ತೀವ್ರವಾಗಿ ಜಾರಿಕೊಂಡು ಆ ಕಾಮದ ಕಣ್ಣುಗಳನ್ನು ಸುಟ್ಟು ಹೆಣ್ಣಿನ ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡಬೇಕೆಂಬುದೇ ಈ ನನ್ನ ಕವನದ ಉದ್ದೇಶವಾಗಿದೆ. ಅಬಲೆಯ ಮೂಕರೋದನ ಕವನ ವಾಚನ. ಆಕೆ ತನ್ನ ಮುಖದ ಮೇಲೆ ಹುಸಿನಗೆಯ ಬೀರುತ್ತಿದ್ದಳು. ಮನಸ್ಸಲ್ಲಿ ಏನೋ ಹೇಳಲಾಗದ ವೇದನೆಯಿಂದ ಒದ್ದಾಡುತ್ತಿದ್ದಳು. ಅಪ್ಪ ಅಮ್ಮನ ಬಳಿ ಹೇಳುವಂತಿಲ್ಲ, ಸ್ನೇಹಿತರ ಬಳಿ ಹೇಳಿದರೆ ಎಲ್ಲಿ ಕುಕ್ಕುವರೋ ಗೊತ್ತಿಲ್ಲ. ಏನೋ ಹೇಳಲಾಗದ ವೇದನೆಯಲ್ಲೇ ಮನದಲ್ಲೇ ಅನುಭವಿಸುತ್ತಿದ್ದಳು ಆ ಹುಡುಗಿ. ಬಡತನದಲ್ಲಿ ಹುಟ್ಟಿದರೂ ಕಷ್ಟಪಟ್ಟು ಓದಿ ಪಡೆದಿದ್ದಳು ಸರ್ಕಾರಿ ಉದ್ಯೋಗವ ಜೀವನದಿ. ಅದರಲ್ಲಿ ಅಪ್ಪ ಅಮ್ಮನ ಮನೆಯವರ ಜೀವನ ಸಾಗಿತ್ತು. ಮಗಳು ದುಡಿಯುತ್ತಿದ್ದಾಳೆ ಎಂಬ ಹೆಮ್ಮೆ ಅಪ್ಪ ಅಮ್ಮನಿಗಿತ್ತು. ನಮ್ಮ ಬೆರಳಿನ 5 ಬೆರಳುಗಳು ಸರಿಯಿಲ್ಲವೆಂಬುದು ನಿಜವಾದರೂ ಹಾಗೆ ನಾವು ಮಾಡುವ ಉದ್ಯೋಗದಲ್ಲೂ ಎಲ್ಲ ವಿಧದ ಜನರ ಜೊತೆ ಬೆರೆಯಬೇಕು ಎಷ್ಟೇ ಕಷ್ಟವಾದರೂ. ಕೆಲವರ ಕಣ್ಣು ಕಾಮದಲ್ಲಿ ಕಾಮಾಲೆಯಾದರೆ ಹಲವರು ತಮ್ಮ ಪಾಡಿಗೆ ತಾವು ಉದ್ಯೋಗ ಮನೆ ಎಂದು ನೆಮ್ಮದಿಯಾಗಿದ್ದರೆ. ಈ ಹುಡುಗಿಯ ಮದುವೆ ಆಗದಿರುವುದು ಎಲ್ಲರಿಗೂ ಗೊತ್ತಿತ್ತು. ಎಲ್ಲರೂ ಸಹೋದರಿಯಂತೆ ಆಕೆಯ ಗೌರವಿಸುತ್ತಿದ್ದರು. ಹೃದಯದಲ್ಲಿ ಖುಷಿ ಇತ್ತು. ಖುಷಿಯಿಂದ ಚಿಟ್ಟೆಯಂತೆ ಹಾರಾಡಿ ಮನೆಗೆ ಬರುತ್ತಿದ್ದಳು ಆ ಹುಡುಗಿ. ಸಂತೃಪ್ತಿಯ ಜೀವನ ಯಾರ ಹಂಗೂ ಇಲ್ಲದಂತೆ. ಇದರ ಮಧ್ಯೆ ಎಲ್ಲಿಂದೋ ಬಂದಿತ್ತಲ್ಲ ಒಂದು ಕೆಟ್ಟು ಹುಳ. ಮನಸ್ಸು ಕೆಡಿಸಿತ್ತು, ಅಲ್ಲಾಡಿಸಿತ್ತು ಈ ಹುಡುಗಿಯ ಜೀವನದ ತಳಬುಡವ. ಒಬ್ಬ ಕಾಮುಕ ಈ ಹುಡುಗಿಯ ಮೇಲಾಧಿಕಾರಿಯಾಗಿ ಬಂದಿದ್ದ. ತಾನು ಮದುವೆಯಾಗಿದ್ದರೂ ಈ ಹುಡುಗಿಯ ಕಾಡಿಸಿ ಪೀಡಿಸುತ್ತಿದ್ದ. ಬಸವಣ್ಣನವರು ಹೇಳಿದ ವಚನದ ಸಾಲುಗಳು ನೆನಪಾಗೋದು ಈ ಕಾಮುಕರ ನೋಡಿ ಇವರ ಹೀನ ವಿಚಾರಗಳು. ಮರವನೇರಿದ ಮರ್ಕಟನಂತೆ ಹಲವು ಕೊಂಬೆಗೆ ಹಾರುತ್ತಲಿದ್ದೇನೆ. ಬೆಂದ ಮನವ ನಾನೆಂದು ನಂಬುವೆನಯ್ಯ ಎಂದು ನಚ್ಚುವೆನಯ್ಯ. ಮರವನೇರಿದ ಮರ್ಕಟನಂತೆ ಹಲವು ಕೊಂಬೆಗೆ ಹಾಯುತ್ತಲಿದ್ದೇನೆ. ಬೆಂದ ಮನವ ನಾನೆಂದು ನಂಬುವೆನಯ್ಯ ಎಂದು ನಚ್ಚುವೆನಯ್ಯ. ಬದಲಾಗಿರುವ ಈ ಕಾಲದಲ್ಲಿ ಬದಲಾಗಿರುವ ನವ ವಿಚಾರಧಾರೆಗಳು
ಬದಲಾಗಿರುವ ಈ ಕಾಲದಲ್ಲಿ ಬದಲಾಗಿರುವ ನವ ವಿಚಾರಧಾರೆಗಳು ಒಳಿತೋ ಕೆಡತೋ ವಿಚಾರ ಮಾಡುವ ತಾಳ್ಮೆ ಬೇಕಲ್ಲ. ಒಳಿತೋ ಕೆಡುತೋ ವಿಚಾರ ಮಾಡುವ ತಾಳ್ಮೆ ಬೇಕಲ್ಲ. ನಂದನವನವಾಗಿದ್ದ ಹುಡುಗಿಯ ಬದುಕು ರೌರವ ನರಕವಾಯಿತು. ನಂದನವನವಾಗಿದ್ದ ಈ ಹುಡುಗಿಯ ಬದುಕು ರೌರವ ನರಕವಾಯಿತು. ಹೇಳಿ ಕೇಳಿ ಮೇಲಾಧಿಕಾರಿ ಯಾರಿಗೂ ಹೇಳುವಂತಿಲ್ಲ, ಬಾಯಿ ಕಟ್ಟಿದಂತಾಯಿತು. ನಂದನವನವಾಗಿದ್ದ ಹುಡುಗಿಯ ಬದುಕು ರೌರವ ನರಕವಾಯಿತು. ಹೇಳಿ ಕೇಳಿ ತನಗಿಂತ ಮೇಲಾಧಿಕಾರಿ ಯಾರಿಗೂ ಹೇಳುವಂತಿಲ್ಲ, ಬಾಯಿ ಕಟ್ಟಿದಂತಾಯಿತು. ಆತ ಈ ಹುಡುಗಿಯ ಪ್ರತಿ ವಿಷಯಕ್ಕೂ ಮುಟ್ಟಿ ಮುಟ್ಟಿ ಪೀಡಿಸುತ್ತಿದ್ದ. ಆತ ಈ ಹುಡುಗಿಯ ಪ್ರತಿ ವಿಷಯಕ್ಕೂ ಮುಟ್ಟಿ ಮುಟ್ಟಿ ಪೀಡಿಸುತ್ತಿದ್ದ. ಎಷ್ಟೇ ಬೇಡ ಬೇಡವೆಂದರೂ ಕೇಳದೆ ಅವಾಚ್ಯ ಮಾತಾಡುತ್ತಿದ್ದ. ಆತ ಈ ಹುಡುಗಿಯ ಪ್ರತಿ ವಿಷಯಕ್ಕೂ ಮುಟ್ಟಿ ಮುಟ್ಟಿ ಪೀಡಿಸುತ್ತಿದ್ದ. ಎಷ್ಟೇ ಬೇಡ ಬೇಡವೆಂದರೂ ಕೇಳದೆ ಅವಾಚ್ಯ ಮಾತಾಡುತ್ತಿದ್ದ. ಕರ್ತವ್ಯದ ಅವಧಿಯಲ್ಲಿ ಇದು ಲೈಂಗಿಕ ಅಪರಾಧವೆಂದು ಅವನಿಗೆ ಗೊತ್ತಿದ್ದರು. ಕರ್ತವ್ಯದ ಅವಧಿಯಲ್ಲಿ ಇದು ಲೈಂಗಿಕ ಅಪರಾಧವೆಂದು ಅವನಿಗೆ ಗೊತ್ತಿದ್ದರು. ಸರ್ಕಾರದ ಕಾನೂನು ಕಟ್ಟಳೆಗಳಿವೆ ಎಂಬ ಅರಿವು ಅವನಿಗಿದ್ದರು. ಸರ್ಕಾರದ ಕಾನೂನು ಕಟ್ಟಳೆಗಳಿವೆ ಎಂಬ ಅರಿವು ಅವನಿಗಿದ್ದರು. ಏನು ಬಡಪಾಯಿ ಹುಡುಗಿ ಏನು ಮಾಡಿಯಾಳು ಎಂಬ ಉಡಾಫೆ. ಏನೋ ಬಡಪಾಯಿ ಹುಡುಗಿ ಏನು ಮಾಡಿಯಾಳು ಎಂಬ ಉಡಾಫೆ. ಹುಡುಗಿಗೆ ಯಾರಲ್ಲಾದರೂ ವಿಷಯ ಗೊತ್ತಾಗಿ ತನ್ನ ಮರ್ಯಾದೆ ಹೋದರೆ ಎಂಬ ಹೆದರಿಕೆ. ಏನೋ ಬಡಪಾಯಿ ಹುಡುಗಿ ಏನು ಮಾಡಿಯಾಳು ಎಂಬ ಉಡಾಫೆ. ಹುಡುಗಿಗೆ ಯಾರಲ್ಲಾದರೂ ವಿಷಯ ಗೊತ್ತಾಗಿ ತನ್ನ ಮರ್ಯಾದೆ ಹೋದರೆ ಎಂಬ ಹೆದರಿಕೆ. ಸಹಿಸಿಕೊಂಡಷ್ಟು ದಿನ ಕಣ್ಣೀರು ಹಾಕಿ ತುಟಿ ಕಚ್ಚಿ ಸಹಿಸಿಕೊಂಡಳು. ಸಹಿಸಿಕೊಂಡಷ್ಟು ದಿನ ಕಣ್ಣೀರು ಹಾಕಿ ತುಟಿ ಕಚ್ಚಿ ಸಹಿಸಿಕೊಂಡಳು. ನಿರಾತಂಕವಾಗಿ ಕೆಲಸ ಮಾಡುವುದೇ ಕಷ್ಟವಾಗಿತ್ತು, ಕುಸಿದು ಕುಳಿತಳು. ಸಹಿಸಿಕೊಂಡಷ್ಟು ದಿನ ಕಣ್ಣೀರು ಹಾಕಿ ತುಟಿ ಕಚ್ಚಿ ಸಹಿಸಿಕೊಂಡಳು. ನಿರಾತಂಕವಾಗಿ ಕೆಲಸ ಮಾಡುವುದೇ ಕಷ್ಟವಾಗಿತ್ತು, ಕುಸಿದು ಕುಳಿತಳು. ಹಾಗೂ ಹೀಗೂ ಒಂದು ದಿನ ಗೆಳತಿಗೆ ತಡೆಯಲಾರದೆ ವಿಷಯ ತಿಳಿಸಿದಾಗ ತನ್ನ ಗೆಳತಿಗೆ ತಡೆಯಲಾಗದೆ ಈ ವಿಷಯ ತಿಳಿಸಿದಾಗ ಹೆಣ್ಣಿನ ಹೇಳಲಾಗದ ಅಬಲೆಯ ಈ ಕಾಮುಕರ ಕಷ್ಟ ಆಕೆಗೂ ಅರ್ಥವಾದಾಗ ಹೆಣ್ಣಿನ ಹೇಳಲಾಗದ ಈ ಕಾಮುಕರ ಕಷ್ಟ ಆಕೆಗೂ ಅರ್ಥವಾದಾಗ ಗೆಳತಿ ಅಷ್ಟಕ್ಕೆ ಬಿಡದೆ ಈ ಹುಡುಗಿಯ ಪರವಾಗಿ ನಿಂತಳು. ಆಕೆಯ ಗೆಳತಿ ಅಷ್ಟಕ್ಕೆ ಬಿಡದೆ ಈ ಹುಡುಗಿಯ ಪರವಾಗಿ ನಿಂತಳು. ಎದ್ದಿತ್ತು ಕಿಚ್ಚು ಹೆಣ್ಣು ಸಿಡಿದರೆ ಮಹಾಕಾಳಿಯಾಗುವಳು. ಗೆಳತಿ ಅಷ್ಟಕ್ಕೆ ಬಿಡದೆ ಈ ಹುಡುಗಿಯ ಪರವಾಗಿ ನಿಂತಳು. ಎದ್ದಿತ್ತು ಕಿಚ್ಚು ಹೆಣ್ಣು ಸಿಡಿದರೆ ಮಹಾಕಾಳಿಯಾಗುವಳು. ಹತ್ತಿದ್ದ ಹೋರಾಟದ ಕಿಚ್ಚು ಕಾಮುಕನ ದಯಿಸಿ ಮನೆಗೆ ಅಟ್ಟಿತ್ತು. ಹತ್ತಿದ್ದ ಹೋರಾಟದ ಕಿಚ್ಚು ಕಾಮುಕನ ದಯಿಸಿ ಮನೆಗೆ ಅಟ್ಟಿತ್ತು. ಈ ಹುಡುಗಿಗೆ ಕಾನೂನಿನ ಮೇಲೆ ನಂಬಿಕೆ ಬಂದಿತ್ತು. ಹತ್ತಿದ್ದ ಹೋರಾಟದ ಕಿಚ್ಚು ಕಾಮುಕನ ದಯಿಸಿ ಮನೆಗೆ ಅಟ್ಟಿತ್ತು. ಈ ಹುಡುಗಿಗೆ ಕಾನೂನಿನ ಮೇಲೆ ನಂಬಿಕೆ ಬಂದಿತ್ತು. ಕೆಲಸ ಮಾಡುವ ಜಾಗದಲ್ಲಿ ಹೆಣ್ಣು ನಿರಾತಂಕವಾಗಿ ಕೆಲಸ ಮಾಡುವಂತಾಗಬೇಕು. ತಾನು ಕೆಲಸ ಮಾಡುವ ಜಾಗದಲ್ಲಿ ಹೆಣ್ಣು ನಿರಾತಂಕವಾಗಿ ಕೆಲಸ ಮಾಡುವಂತಾಗಬೇಕು. ಯಾವ ಕೆಟ್ಟ ಕಾಮದ ಕಣ್ಣುಗಳ ದೃಷ್ಟಿಯು ತಾಗದಂತಿರಬೇಕು. ಯಾವ ಕೆಟ್ಟ ಕಾಮದ ಕಣ್ಣುಗಳ ದೃಷ್ಟಿಯು ತಾಗದಂತಿರಬೇಕು. ಒಮ್ಮೆ ಯೋಚಿಸಿ ಹೆಣ್ಣನ್ನು ಕಾಡಿಸಿ ಪೀಡಿಸುವ ಮುನ್ನ. ಒಮ್ಮೆ ಯೋಚಿಸಿ ಹೆಣ್ಣನ್ನು ಕಾಡಿಸಿ ಪೀಡಿಸುವ ಮುನ್ನ. ನಿಮ್ಮ ತಾಯಿ ತಂಗಿ ಅಕ್ಕನಂತೆ ಅವರು ಅಲ್ಲವೇನಣ್ಣ. ಒಮ್ಮೆ ಯೋಚಿಸಿ ಹೆಣ್ಣನ್ನು ಕಾಡಿಸಿ ಪೀಡಿಸುವ ಮುನ್ನ. ನಿಮ್ಮ ತಾಯಿ ತಂಗಿ ಅಕ್ಕನಂತೆ ಅವರು ಅಲ್ಲವೇನಣ್ಣ. ಅಷ್ಟಕ್ಕೂ ಕೈ ಹಿಡಿದ ಧರ್ಮಪತ್ನಿಯು ಹೆಣ್ಣಲ್ಲವೇ. ಅಷ್ಟಕ್ಕೂ ಕೈ ಹಿಡಿದ ಧರ್ಮಪತ್ನಿಯೂ ಹೆಣ್ಣಲ್ಲವೇ. ಇದನ್ನರಿತು ಜೀವನದಿ ಶಿಸ್ತು ಸಂಯಮ ಅಳವಡಿಸಿಕೊಂಡರೆ ಇಂದು ಹೆಣ್ಣು ಕೆಲಸ ಮಾಡುವ ಎಷ್ಟೋ ಕಚೇರಿಗಳಲ್ಲಿ ಹೇಳಲಾಗದ ಮನದ ಮಾತಿದು. ಇಂದು ಹೆಣ್ಣು ಕೆಲಸ ಮಾಡುವ ಎಷ್ಟೋ ಕಚೇರಿಗಳಲ್ಲಿ ಹೇಳಲಾಗದ ಮನದ ಮಾತಿದು. ಸರ್ಕಾರದ ಕಾನೂನು ಬಲವಾಗಿ ಹೆಣ್ಣಿಗೆ ಶ್ರೀರಕ್ಷೆಯಾಗಲಿ ಎಂದು. ಇಂದು ಹೆಣ್ಣು ಕೆಲಸ ಮಾಡುವ ಎಷ್ಟೋ ಕಚೇರಿಗಳಲ್ಲಿ ಹೇಳಲಾಗದ ಮನದ ಮಾತಿದು. ಸರ್ಕಾರದ ಕಾನೂನು ಬಲವಾಗಿ ಹೆಣ್ಣಿಗೆ ಶ್ರೀರಕ್ಷೆಯಾಗಲಿ ಎಂದು. ಇದು ಅಬಲೆಯ ಮೂಕರೋದನದ ಕವನ. ಒಮ್ಮೆ ನೀವು ಸಿಡಿದಿದ್ದರೆ ಕಾಮದ ಕಣ್ಣುಗಳು ನಿಮಗೆ ಮಾಡುವುದು ನಮನ. ಇದು ಅಬಲೆಯ ಮೂಕರೋದನದ ಕವನ. ಒಮ್ಮೆ ನೀವು ಸಿಡಿದಿದ್ದರೆ ಕಾಮದ ಕಣ್ಣುಗಳು ನಿಮಗೆ ಮಾಡುವುದು ನಮನ. ಅಬಲೆಯ ಮೂಕರೋದನ. ಈ ನನ್ನ ಕವನ ವಾಚನ ಇಷ್ಟಪಟ್ಟಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಕವನ ಮನೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಮಸ್ಕಾರ, ವಂದನೆಗಳು. ಕವನದ ಮನೆ.